ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳ ಈ ದಿನ ತಾರೀಕು 22/7/2025 ಮಂಗಳವಾರ, ಉತ್ತರಾಯಣ ಗ್ರೀಷ್ಮ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ. ಈ ದಿನ ನೋಡಿ, ವಿಶೇಷವಾಗಿರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರಿಗೆ ಮಿಥುನ ರಾಶಿಲಿ ಮೃಗಶಿರ ನಕ್ಷತ್ರ ಬರ್ತಕ್ಕಂಥದ್ದು. ಆ ರಾಶಿ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರಿಗೆ ಜನ್ಮದಲ್ಲೇ ರಾಹು ಇರ್ತಕ್ಕಂಥದ್ದು. ಹಾಗಾಗಿ ಗರ್ಭಕ್ಕೆ ಸಂಬಂಧಪಟ್ಟಂಗೆ, ಗಂಡು ಮಕ್ಕಳಿಗೆ ವೀರ್ಯಕ್ಕೆ ಸಂಬಂಧಪಟ್ಟಂಗೆ ಸಂತಾನ ಆಗದೇ ಇರ್ತಕ್ಕಂಥದ್ದು, ಮತ್ತು ವಂಶಾಭಿವೃದ್ಧಿ ಆಗದೇ ಇರ್ತಕ್ಕಂಥದ್ದು, ಕಂಕಣ ಬಲ ಕೊಡು ಬರದೇ ಇರ್ತಕ್ಕಂಥದ್ದು, ಮದುವೆನೇ ಆಗಲ್ಲ, ಅಯ್ಯೋ ಏನು ಮಾಡೋದು ಅಂತ, ಮನೆ ಕಟ್ಟೋಕ್ಕೆ ಯೋಗ ಫಲ ಇಲ್ಲ ಇಂತಕ್ಕಂಥವ್ರಿಗೆ, ಈ ರಾಶಿ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥವ್ರಿಗೆ ಎಲ್ಲಾದರೂ ಒಂದು ಸುಬ್ರಹ್ಮಣ್ಯನ ಆಲಯಕ್ಕೆ, ಸ್ಕಂದನ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ನಾಗಾರಾಧನ ಪೂಜೆಯನ್ನು ಮಾಡಿಸ್ಬೇಕಾಗ್ತದೆ, ಸರ್ಪ ಸಂಸ್ಕಾರವನ್ನು ಮಾಡಿಸ್ಬೇಕಾಗ್ತದೆ. ಮತ್ತು ಸುಬ್ರಹ್ಮಣ್ಯನ ಆಲಯದಲ್ಲಿ ವಿಶೇಷವಾಗಿ ಏನಾದರೂ ಒಂದು ಆಚರಣೆ ಮಾಡಬೇಕಾಗ್ತದೆ ಬಂಧುಗಳೇ. ಹಾಗೆ ಈ ದಿನ ಮೃಗಶಿರ ನಕ್ಷತ್ರ ಇರೋದರಿಂದ ಪ್ರದೋಷ ಕಾಲ ಬೇರೆ ಇದೆ. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬೋದು. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ನನ್ನ ತಾಯಿ ಜಗನ್ಮಾತೆಯ ವಾರ ಆಗಿರೋದ್ರಿಂದ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮೆ ಕನ್ಯಾಕುಮಾರಿ ಧಿಮಿ ತನ್ನೋ ಶ್ರೀ ರೇಣುಕ ಯಲ್ಲಮ್ಮ ಪ್ರಚೋದಯಾತು ತತ್ಪುರುಷಾಯ ವಿದ್ಮೈ ಮಹಾದೇವಾಯ ಧಿಮೆ ತನ್ನೋ ರುದ್ರ ಪ್ರಚೋದಯಾತು. ಮಲೈ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ದಿನ 12 ರಾಶಿಯವರಿಗೆ ಫಲ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ನೀವು ಒಳ್ಳೆ ನಿರ್ಧಾರವನ್ನು ತಗೊಳ್ತೀರಿ. ಈ ದಿನ ಒಳ್ಳೆ ಡಿಸಿಷನ್ ತಗೊಳ್ತೀರಿ. ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಕೈ ಬಿಡಬೇಕು, ಯಾವುದು ಇಟ್ಕೋಬೇಕು, ಯಾವುದು ದೂರನ್ನ ಒಗಿಬೇಕು ಆ ಕಡೆಗೆ ಅಂತೇಳಿ ಇವತ್ತು ನಿರ್ಧಾರ ಮಾಡ್ತಕ್ಕಂಥ ದಿನ ಈ ದಿನ. ವೃಷಭ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಬಂಧು ಬಾಂಧವರು ನಿಮಗೆ ಪರಿಚಯ ಆಗ್ತಕ್ಕಂಥದ್ದು, ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಎಷ್ಟು ಯಥೇಚ್ಛವಾಗಿ ಸಂತೋಷವಾಗಿ ಲವಲವಿಕೆಯಾಗಿರ್ತೀರಿ. ಮಿಥುನ ರಾಶಿಯವರಿಗೆ ನೀವು ಅಪೇಕ್ಷೆ ಮಾಡ್ತೀರಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಈ ದಿನ ಅಂತೇಳಿ. ಕಟಕ ರಾಶಿಯವ್ರಿಗಂತೂ ಉತ್ಸಾಹಭರಿತವಾಗಿರ್ತೀರಿ, ನೀವು ತುಂಬ ಚೆನ್ನಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ, ಖುಷಿಯಾಗಿರ್ತೀರಿ, ಯಥೇಚ್ಛವಾಗಿ ಸಂತೋಷವನ್ನು ಅನುಭವಿಸ್ತೀರಿ. ಸಿಂಹರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ನಿಮಗೆ. ಕನ್ಯಾ ರಾಶಿಯವ್ರಿಗಂತೂ ಈ ದಿನ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ. ನಿಮಗೆ ಸ್ವಲ್ಪ ಸೋಂಬೇರಿತನ ಆಗಬೇಡಿ, ಮುಂದುವರಿಯಿರಿ, ಖಂಡಿತವಾಗಿ ನಿಮ್ಮ ಫಲ ಉಂಟು. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ಧನುಷ ರಾಶಿಯವರಿಗೆ ಬೇರೆಯವರಿಗೆ ನೀವು ಕಾಳಜಿಯನ್ನು ವಹಿಸ್ತೀರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದು. ಆಮೇಲೆ ನಂತರ ಮಧ್ಯಾಹ್ನ 3 ಗಂಟೆ ಮೇಲೆ ಲವಲವಿಕೆ ಆಗಿರ್ತಕ್ಕಂಥದ್ದು. ಆಮೇಲೆ ದುಷ್ಟ ಚಟಗಳಿಗೆ ಬಲಿಯಾಗಬಾರ್ದು ಯಾರೇ ಆಗಲಿ. ಧನುಷ ರಾಶಿಯವರಿಗೆ ಗುರು ನೀಚ ಸ್ಥಾನದಲ್ಲಿರ್ತಾನೆ, ಸ್ವಲ್ಪ ಕಾಳಜಿಯನ್ನು ವಹಿಸಿ ಹುಷಾರಾಗಿರಿ. ಮಕರ ರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ, ಖಂಡಿತವಾಗೂ ನೆಗ್ಲಿಜೆನ್ಸಿ ಮಾಡಬೇಡಿ. ಯಾಕಂದರೆ ಆ ಪರಮಾತ್ಮನ ಬಿಡುಗಡೆ ಆಗಿದ್ದರೂ ಕೂಡ ಜನ್ಮದಲ್ಲೇ ಶನಿ ಇರ್ತಕ್ಕಂಥದ್ದು, ಸ್ವಲ್ಪ ಕೇರ್ಫುಲ್ಲಾಗಿರಿ. ಕುಂಭರಾಶಿಯವರಿಗೆ ಈ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮನನ ಮಾಡ್ತಕ್ಕಂಥದ್ದು, ಮೆಲುಕಾಗ್ತಕ್ಕಂಥದ್ದು ಈ ದಿನ. ಮೀನರಾಶಿಯವರಿಗೆ ಶ್ರಮ ವಹಿಸಿ ಇವತ್ತು ನೀವು ಏನಾದರೂ ಒಂದು ಕೆಲಸವನ್ನು ಮಾಡಿದ್ರೆ ಅದರಲ್ಲಿ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ. ಗುರು ನಿಮಗೆ ಉಚ್ಚ ಸ್ಥಾನದಲ್ಲಿ ಕೊಡ್ತಕ್ಕಂಥದ್ದು, ಎಲ್ಲ ಸ್ಥಾನಮಾನಗಳನ್ನು ನಿಮಗೆ ದಯಪಾಲಿಸ್ತಕ್ಕಂಥದ್ದು ಮೀನರಾಶಿಯವರಿಗೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಆ ತಾಯಿಯ ಜಗನ್ಮಾತೆಯ ಮಮಕಾರ ಮಾಯಿ ಆಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಏನೇ ತಪ್ಪು ಒಪ್ಪುಗಳನ್ನು ಮಾಡಿದರೂ ಕೂಡ ಹೊಟ್ಟೆ ಒಳಗಡೆ ಹಾಕ್ಕೊಂಡು ಕ್ಷಮಿಸಿ ಆ ಮಲೈ ಮಾದೇಶ್ವರನ ದರ್ಶನ ಮಾಡಿದ ತಕ್ಷಣವೇ ನಮ್ಮ ಪಾಪ ಪ್ರಜ್ಞೆಗಳೆಲ್ಲ ಕಳೆದೋಗಿ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು. ಪುಣ್ಯಕ್ಷೇತ್ರಕ್ಕೆ
ಆ ನನ್ನ ತಂದೆಯಾಗಿರ್ತಕ್ಕಂಥ ಮಲೆ ಮಹದೇಶ್ವರನ ಸನ್ನಿಧಿಗೆ ಮತ್ತು ಸಿದ್ಧಾಚಲ ಪರ್ವತಕ್ಕೆ ಹೋಗಿ ಬನ್ನಿ. ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸವದತ್ತಿಯ ಆ ಪುಣ್ಯಕ್ಷೇತ್ರಕ್ಕೆ ಕಾಲಿಟ್ಬಿಟ್ಟು ಬನ್ನಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.